ನಮಗೆ ನಿಮಗೆಲ್ಲ ಅನ್ನದ ಜೊತೆ ಉಪ್ಪಿನಕಾಯಿ ಬಲು ರುಚಿಯಾಗಿರುತ್ತೆ. ಸ್ವಲ್ಪ ಟೇಸ್ಟ್ ಮಾಡೋಣ ಅಂದ್ಕೊಂಡಿರ, ಹಾಗಾದ್ರೆ ನಾವು ಹೇಳೋದನ್ನ ನೀವು ನೋಡ್ಲೇಬೇಕು. ಆ ರೀತಿಯಾದಂತ ಸ್ಟೋರಿ ಇದೆ. ಅನ್ನದ ಜೊತೆ ಉಪ್ಪಿನಕಾಯಿ ಇದ್ರೆ ಬಹಳ ರುಚಿಯಾಗಿರುತ್ತೆ, ಅನ್ನ ಚೆನ್ನಾಗಿ ಸೇರುತ್ತೆ ಅಂತ ಬಹಳಷ್ಟು ಜನ ಉಪ್ಪಿನಕಾಯಿನ ಬಳಸ್ತಾರೆ. ಆದ್ರೆ ಸ್ವಲ್ಪ ಟೇಸ್ಟ್ ಮಾಡೋಣ ಅನ್ನೋದು ಒಂದು ನಿಮ್ಮ ಯೋಚನೆ ಆಗಿದ್ರೆ ನೀವು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯಾವ ರೀತಿಯಾಗಿ ಉಪ್ಪಿನಕಾಯಿ ತಯಾರಿ ಆಗುತ್ತೆ, ನ್ಯೂಸ್ 18 ನಲ್ಲಿ ಉಪ್ಪಿನಕಾಯಿಯ ಕರ್ಮಕಾಂಡ, ಕೊಳಕು ಸಾಮ್ರಾಜ್ಯದ ಅನಾವರಣ, ಸರ್ಜಿಕಲ್ ಸ್ಟ್ರೈಕ್ ಬಿಚ್ಚಿಟ್ಟಿದೆ. ಡೆಡ್ಲಿ ದಂಧೆಯ ವಿಚಾರವನ್ನ ಎಷ್ಟು ಕೊಳಕಾಗಿ ಮಾಡಬಹುದು ಅಷ್ಟು ಕೊಳಕಾಗಿ ಅಲ್ಲಿ ತಯಾರಿಸಲಾಗುತ್ತೆ. ಬೆಂಗಳೂರಿನ ಅಣತಿ ದೂರದಲ್ಲಿರುವಂತಹ ಕೊಳಕು ಫ್ಯಾಕ್ಟರಿ ಇದು. ಬೆಂಗಳೂರಿಗೆ ಇಲ್ಲಿಂದಲೇ ಬರ್ತಾ ಇದೆ ಉಪ್ಪಿನಕಾಯಿಯ ಲೋಡು. ಡೆಡ್ಲಿ ಕೆಮಿಕಲ್, ಉಪ್ಪಿನಕಾಯಿಯ ಡರ್ಟಿ ಸೀಕ್ರೆಟ್. ಆ ರೀತಿಯಾಗಿ ಕೆಮಿಕಲ್ ಜೊತೆಗೆ ಅವರು ತಯಾರಿಸುವಂತಹ ವಿಧ ಅದು ಬಹಳ ಕೊಳಕಾಗಿದೆ. ಯಾರಾದ್ರೂ ಅಲ್ಲಿ ಹೋದ್ರೆ ಉಪ್ಪಿನಕಾಯಿಯನ್ನ ಅವರ ಜನ್ಮದಲ್ಲಿ ಮುಟ್ಟೋದಿಲ್ಲ. ಆ ರೀತಿಯಾದಂತಹ ಫ್ಯಾಕ್ಟರಿ ಅದು. ಮಾಚೋಹಳ್ಳಿ ಮಂಜುನಾಥನ ಕೊಳಕು ಫ್ಯಾಕ್ಟರಿ ಇದು. ನೆಲಮಂಗಲ ಅಭಿಷೇಕನ ಅಂಗಡಿ ಪಾಯ್ಸನ್ ಮಿಕ್ಸ್ ಆಗ್ತಿದೆ. ಡೆಡ್ಲಿ SMG ಮಿಶ್ರಣ ಮಿಕ್ಸ್ ಆಗ್ತಾ ಇದೆ. ಮಾಚೋಹಳ್ಳಿ ಮಂಜುನಾಥನ ಕೊಳಕು ಫ್ಯಾಕ್ಟರಿ ಒಂದ್ ಕಡೆ, ಅದೇ ರೀತಿಯಾಗಿ ನೆಲಮಂಗಲದಲ್ಲಿ ಅಭಿಷೇಕ್ ಅನ್ನೋನ ಏನು ಅಂಗಡಿಯಿಂದ ಪಾಯ್ಸನ್ ಕೆಮಿಕಲ್ ಅದೇ ರೀತಿಯಾಗಿ ಮಿಕ್ಸ್ ಆಗುತ್ತೆ. ಡೆಡ್ಲಿ MSG ಮಿಶ್ರಣ ಇದೆಲ್ಲವನ್ನ ಮಿಕ್ಸ್ ಮಾಡಿ ಉಪ್ಪಿನಕಾಯಿಯನ್ನ ತಯಾರಿಸ್ತಾರೆ. ಮಾಚೋಹಳ್ಳಿಯ ಮಂಜುನಾಥನ ಒಂದು ಫ್ಯಾಕ್ಟರಿ, ಅಲ್ಲೂ ಕೂಡ ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಟೀಮ್ ಹೋಗಿದೆ. ಅಲ್ಲಿನ ಕೊಳಕು ಸಾಮ್ರಾಜ್ಯದ ಅನಾವರಣ ಕೂಡ ಮಾಡಿದೆ. ಅದೇ ರೀತಿಯಾಗಿ ಡೆಡ್ಲಿ ಅಜಿನೋಮೋಟೋ MSG ಅನ್ನ ಕೂಡ ಮಿಕ್ಸ್ ಮಾಡ್ತಾರೆ. MSG ಅಂದ್ರೆ ಫುಡ್ ಅನ್ನ ಹೆಚ್ಚಿಸುವಂತ, ಟೇಸ್ಟ್ ಅನ್ನ ಹೆಚ್ಚಿಸುವಂತ ಒಂದು ಕೆಮಿಕಲ್. ಹೊಲಸು ಉಪ್ಪಿನಕಾಯಿ ಫ್ಯಾಕ್ಟರಿ ಮೇಲೆ ರೇಡ್ ಮಾಡ್ತು. ಆಹಾರ ಇಲಾಖೆ ಉಪಯುಕ್ತರಿಂದ ಈ ಒಂದು ದಾಳಿ ಆಗುತ್ತೆ. ಆಗ ಎಷ್ಟು ಒಂದು ಕೊಳಕಾಗಿ ಮಾಡಲಾಗುತ್ತೆ ಅನ್ನೋದು ಅನಾವರಣ ಆಗಿದೆ. ಇನ್ನು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಫ್ಯಾಕ್ಟರಿ ಕೂಡ ಸೀಸ್ ಆಗಿರುವುದು. 35,000 ದಂಡವನ್ನ ಅಧಿಕಾರಿಗಳು ವಿಧಿಸಿದ್ದಾರೆ. ನಿರಂತರ ದಾಳಿಯನ್ನ ಮಾಡೋದಕ್ಕೆ ಚಂದ್ರಯ್ಯ ತಂಡ ನಿರ್ಧಾರ ಮಾಡಿದೆ. ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿರುವಂತಹ ಕೊಳಕು ಫ್ಯಾಕ್ಟರಿ ಇದು. 35,000 ದಂಡವನ್ನ ಈಗಾಗಲೇ ಅಧಿಕಾರಿಗಳು ವಿಧಿಸಿದ್ದಾರೆ. ಜೊತೆಗೆ ನಿರಂತರವಾಗಿ ದಾಳಿ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಒಂದು ದೊಡ್ಡ ಒಂದು ಕಂಟೈನರ್ಗಳಲ್ಲಿ ಹಾಕಿದ್ದಾರೆ ಅನ್ನೋದನ್ನ. ಅದೇ ರೀತಿಯಾಗಿ ಇನ್ನೊಂದ್ ಕಡೆ ಬ್ಯಾರೆಲ್ಗಳಲ್ಲಿ ನೆಲದಲ್ಲಿ ಸಂಪೂರ್ಣವಾಗಿ ಅದರ ಒಂದು ಗಾತ್ರ ಹಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾವಿನ ಸಿಪ್ಪೆಯನ್ನ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಎಷ್ಟು ಕೊಳಕಾಗಿ ಗಾರ್ಬೇಜ್ ನಲ್ಲಿ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಇಲ್ಲಿ ರೆಡಿ ಮಾಡಲಾಗುತ್ತೆ. ಜೊತೆಗೆ ಅದನ್ನ ಖರೀದಿ ಮಾಡೋರಿಗೆ ಗೊತ್ತಿರೋದಿಲ್ಲ. ಪ್ಯಾಕೆಟ್ ಅಲ್ಲಿ ನೀಟಾಗಿ ಕಲರ್ಫುಲ್ ಪ್ಯಾಕೆಟ್ ನಲ್ಲಿ ಕೊಟ್ಟಿರ್ತಾರೆ. ಏನೋ ಚೆನ್ನಾಗಿರುತ್ತೆ ಏನೋ ಅನ್ಕೊಂಡು ತಿಂತಾರೆ. ಆದ್ರೆ ಅದು ತಯಾರಾಗ್ತಿರುವಂತಹ ಜಾಗವನ್ನ ನೋಡಿದ್ರೆ ನೀವು ಹೊರಗಿನ ಉಪ್ಪಿನಕಾಯಿಯನ್ನ ಮುಟ್ಟಿ ಕೂಡ ನೋಡೋದಿಲ್ಲ. ಇದು ನಾವು ನೀವೆಲ್ಲ ಬಹಳ ಇಷ್ಟಪಟ್ಟು ಚಪ್ಪರಿಸಿ ತಿನ್ನುವಂತಹ ಉಪ್ಪಿನಕಾಯಿಯ ಕೊಳಕು ಸಾಮ್ರಾಜ್ಯದ ಒಂದು ಅನಾವರಣ. ಯಾವ ರೀತಿಯಾಗಿ ಎಷ್ಟು ಕೊಳಕಾಗಿ ಉಪ್ಪಿನಕಾಯಿಯನ್ನ ತಯಾರಿ ಮಾಡಬಹುದು ಅಷ್ಟು ಕೊಳಕಾಗಿ ತಯಾರಿ ಮಾಡಲಾಗುತ್ತೆ. ನೋಡ್ತಾ ಇದ್ರೆ ಈಗ ಬ್ಯಾರೆಲ್ಗಳಲ್ಲಿ ಈ ರೀತಿಯಾಗಿ ಶೇಖರಿಸಿಡಲಾಗುತ್ತೆ. ಆದ್ರೆ ಇದು ಎಷ್ಟು ತಿಂಗಳಾಗಿದೆಯೋ ಏನ್ ಕಥೆನೋ ಯಾರಿಗೂ ಕೂಡ ಗೊತ್ತಿಲ್ಲ, ಅಷ್ಟು ಕೆಟ್ಟದಾಗಿದೆ. ಕೆಲವೊಂದರಲ್ಲಿ ಹುಳುಗಳನ್ನ ಕೂಡ ನೀವು ನೋಡಬಹುದಲ್ಲಿ ಪಾಯಿಂಟ್ ಔಟ್ ಮಾಡಿ ತೋರಿಸ್ತಿದ್ದಾರೆ ವಿಜಯಲಕ್ಷ್ಮಿ ಅವರು. ಅಲ್ಲಿ ಹುಳುಗಳನ್ನ ಕೂಡ ಗಮನಿಸಬಹುದು. ಈ ರೀತಿಯಾಗಿ ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಸ್ಟ್ರೈಕ್ ತಂಡ ಈ ಬಾರಿ ಅತ್ಯಂತ ಕೊಳಕಾಗಿ ಮತ್ತು ಅಪಾಯಕಾರಿ ಉಪ್ಪಿನಕಾಯಿ ತಯಾರಿಸುವಂತಹ ಫ್ಯಾಕ್ಟರಿಗಳ ಮೇಲೆ ದಾಳಿ ಮಾಡಿ ಅವುಗಳ ಬಣ್ಣವನ್ನ ಬಯಲು ಮಾಡಿದೆ. ಹಾಗಾದ್ರೆ ಯಾವ ರೀತಿಯಾಗಿತ್ತು ಆ ಉಪ್ಪಿನಕಾಯಿಯ ಕೊಳಕು ಸಾಮ್ರಾಜ್ಯ? ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಸ್ಟ್ರೈಕ್ ಟೀಮ್ ಈ ಬಾರಿ ಅತ್ಯಂತ ಕೊಳಕಾಗಿರುವಂತಹ, ಅಪಾಯಕಾರಿಯಾಗಿರುವಂತಹ ಉಪ್ಪಿನಕಾಯಿ ತಯಾರಿಸುವಂತಹ ಫ್ಯಾಕ್ಟರಿಗೆ ದಾಳಿ ಮಾಡಿದೆ. ಬನ್ನಿ ಅಲ್ಲೇನಿತ್ತು ನೋಡ್ಕೊಂಡು. ಉಪ್ಪಿನಕಾಯಿಯನ್ನ ಎಷ್ಟು ನೀಟಾಗಿ ಮಾಡಬೇಕು, ಒಂದು ಚೂರು ನೀಟ್ನೆಸ್ ಆಚೀಚೆ ಆದ್ರೆ
ಹುಳ ಬರುತ್ತೆ. ಆದ್ರೆ ಉಪ್ಪಿನಕಾಯಿಯನ್ನ ಎಷ್ಟು ಕೊಳಕಾಗಿ ಕೆಟ್ಟದಾಗಿ ಖರಾಬಾಗಿ ಮಾಡಕ್ಕಾಗುತ್ತೋ ಅಷ್ಟು ಖರಾಬಾಗಿ ಮಾಡ್ತಾರೆ. ನಿಮ್ಗೊಂದು ಸೀನನ್ನ ತೋರಿಸ್ತೀನಿ ಬನ್ನಿ. ಓ ಮೈ ಗಾಡ್, ನೋಡಿ ಆಲ್ರೆಡಿ ಹುಳ ಬಂದಾಗ್ಬಿಟ್ಟಿದೆ. ಇಲ್ಲಿ ನೋಡಿ ಹಾಗಲಕಾಯಿ ಯಾವ ರೀತಿ ಇದೆ ನೋಡಿ. ನೋಡಿ ಈ ರೀತಿ ತೋಟದ ಮನೆಗಳಲ್ಲಿ ಓಪನ್ ಆಗಿ ಇಷ್ಟೊಂದು ಕೊಳಕಾಗಿ, ಓ ಮೈ ಗಾಡ್, ನೋಡಿ ಇಲ್ಲಿ ನೋಡಿ, ಇದು ಹಾಗಲಕಾಯಿ. ಈ ಹಾಗಲಕಾಯಿ ಈ ಉಪ್ಪಿನಕಾಯಿನ ನಿತ್ಯ ತಿಂದ್ರೆ ನಿಮ್ಗೆ ಗ್ಯಾರಂಟಿ ಅನಾರೋಗ್ಯ ರೋಗ ಗ್ಯಾರಂಟಿ. ಅಷ್ಟು ಕೊಳಕಾಗಿದೆ ನೋಡಿ ಇದು. ಮಾರುಕಟ್ಟೆಯಿಂದ ತರುವಾಗಲೇ ಇವರು ಕೊಳೆತೋಗಿರುವಂತಹ ಕೊಳಕಾಗಿರುವಂತಹ ಬರೀ ಕಡಿಮೆ ಬೆಲೆಗೆ ತರಕಾರಿಯನ್ನ ತಗೊಂಡು ಬರ್ತಾರೆ. ಆಮೇಲೆ ನೋಡಿ ಯಾವ ರೀತಿ ಇಟ್ಕೊಂಡಿರ್ತಾರೆ ಇಂಥ ತರಕಾರಿಯನ್ನ ಮತ್ತೆ ಉಪ್ಪಿಗೆ ಹಾಕಿ ಆಮೇಲೆ ಅದಕ್ಕೆ ಬಣ್ಣ ಕಲರ್ ಹಾಕ್ತಾರೆ, ಕೆಮಿಕಲ್ ಹಾಕ್ತಾರೆ, ನೀರು ಹಾಕೊಂಡು ಜನರಿಗೆ ತಿನ್ನಿಸ್ತಾರೆ. ಇವರನ್ನ ಮನುಷ್ಯ ಅನ್ಬೇಕೇನ್ರಿ? ನಿತ್ಯ ಪ್ರತಿನಿತ್ಯ ನಾವು ಅನ್ನದಲ್ಲಿ ಹಾಕೊಂಡು ಖುಷಿಯಾಗಿ ಊಟ ಮಾಡುವಂತ ಉಪ್ಪಿನಕಾಯಿನ ಇಷ್ಟೊಂದು ಕೊಳಕಾಗಿ ಗಲೀಜಾಗಿ ಮಾಡ್ತಾರಲ್ಲ ಇವರು. ನೋಡಿದ್ರಲ್ಲ, ಜನರ ಜೀವದ ಜೊತೆ ಹೇಗೆ ಚೆಲ್ಲಾಟ ಆಡ್ತಿದ್ದಾರೆ ಇವರು ಅಂತ. ದಂಧೆಯನ್ನ ಯಾವ ರೀತಿಯಾಗಿ ನಡೆಸ್ತಾರೆ, ಹೇಗೆ ಮಾಡ್ತಾರೆ, ಅವರೇ ಹೇಳಿದ್ದಾರೆ ಕೇಳಿ. ಹಾಗಲಕಾಯಿ, ಮೆಣಸಿನಕಾಯಿ, ಬಜ್ಜಿ, ಕ್ಯಾಪ್ಸಿಕಮ್ ಇಷ್ಟು ಐಟಮ್ ಕಳಿಸ್ತೀವಿ ನಾವು ಅವ್ರಿಗೆಲ್ಲ ಫ್ಯಾಕ್ಟರಿ ಮಿಕ್ಸೆಡ್ಗೆ ಅವೆಲ್ಲ ಹೊಡ್ಕೊಳ್ಳೋದು. ಇವಾಗ ನಮಗೆ ಬರೋದೆಲ್ಲ ಉಪ್ಪಿನಕಾಯಿಗೆಲ್ಲ ಆಲ್ಮೋಸ್ಟ್ ಡ್ಯಾಮೇಜ್ ಇದೆ ಬರುತ್ತೆ. ಅದೊಂದು ಮೂಟೆ ಬೇಕು ಓಪನ್ ಮಾಡಿ ತೋರಿಸ್ತೀನಿ, ಎಲ್ಲ ಡ್ಯಾಮೇಜ್. ಇವಾಗ ರೇಟ್ ಸ್ವಲ್ಪ ಇರೋದ್ರಿಂದ ಡ್ಯಾಮೇಜ್ ಪೀಸ್ಗಳು ಸಿಗುತ್ತೆ. ಡ್ಯಾಮೇಜ್ ಪೀಸ್ಗಳು ಎಲ್ಲರೂ ಅದೇ ಬಿಡಿ ಹಾಗಾರೆ. ಇಲ್ಲಿ ನಾನು ಅಂದ್ರೆ 30 ಫ್ಯಾಕ್ಟ್ರಿ ಇದೇ ಹಾಕೋದು. ಡ್ಯಾಮೇಜ್ ಒಳ್ಳೆ ನಿಂಬೆಹಣ್ಣು ತಗೊಂಡು 700 ರೂಪಾಯಿ 800 ರೂಪಾಯಿ ಕೊಟ್ಟು ಒಳ್ಳೆ ನಿಂಬೆಹಣ್ಣು ತಗೊಂಡು ಯಾರು ಹಾಕಲ್ಲ. 400 ರೂಪಾಯಿ ಮೂಟೆ ನಿಂಬೆಹಣ್ಣೆ ಹಾಕಲ್ಲ. ಇವೆಲ್ಲ ಇದ್ರೊಳಗೆ 100-200 ಬರ್ತಾವ ಸರ್. ಇವೆಲ್ಲ ಎಲ್ಲರೂ ಹಾಕವ್ ಇವೆ. ಒಟ್ಟು ವ್ಯಾಪಾರಿ ಯಾರಿಲ್ಲ. ಏನೋ ಕಡಿಮೆ ತುಂಬಾ ಚೀಪ್ ಆಗಿ ಕೊಡ್ತಾರೆ. ಅದೇ ನೀರು ಹೊಡಿತಾರೆ, ನೀರು ವಿನಿಗರ್ ಹಾಕ್ಬಿಟ್ಟು ನೀರು ಹೊಡೆದು ಬಿಸಿನೀರು ಹೊಡೆದು ತೆಳ್ಳಗ್ ಮಾಡಿ ಕೊಟ್ರೆ ವ್ಯಾಪಾರ ಎಲ್ಲ ಹಾಳು ಮಾಡಿ ನಾನು ಬೆಂಗಳೂರಲ್ಲಿ ಅವನೇ ಅವ್ರೆ ಸರ್. ಬೇರೆ ಎಲ್ಲಾ ಫ್ಯಾಕ್ಟ್ರಿ 150 ಕಡಿಮೆ ಕೊಡಲ್ಲ. ನೀವು ಯಾವಾಗಲಿಂದ 120 ರೂಪಾಯಿ ಕೊಡ್ತಾನೆ. ನಂಬ್ತೀರ ನೀವು? 80 ರೂಪಾಯಿ ಕೊಡ್ತಾನೆ. 80 ರೂಪಾಯಿ ಇದು ಬುತ್ತಿ. ಎಲ್ಲರೂ 110 ರೂಪಾಯಿ ಬುತ್ತಿ ಕೊಡ್ತಾರೆ, ಇವನು 80 ರೂಪಾಯಿ ಕೊಡ್ತಾರೆ. ನೋಡಿದ್ರಲ್ಲ, ಅವರೇ ಹೇಳ್ತಾರೆ ಯಾವ ರೀತಿಯಾಗಿ ಯಾವುದೇ ಕ್ವಾಲಿಟಿ ಅಥವಾ ಫಸ್ಟ್ ಕ್ವಾಲಿಟಿ ಇರುವಂತಹ ತರಕಾರಿಯನ್ನ ಯಾರೂ ಬಳಸೋದೇ ಇಲ್ಲ. ಯಾಕಂದ್ರೆ ಅದು ವರ್ಕೌಟ್ ಆಗಲ್ಲ ಅಷ್ಟರ ಮಟ್ಟಿಗೆ. ಎಲ್ಲರೂ ಕೂಡ ಡ್ಯಾಮೇಜ್ ಆಗಿರುವಂತದ್ದು ಜೊತೆಗೆ ಕೊಳಕಾಗಿರುವಂತದ್ದು ಏದನ್ನೇ ಬಳಸೋದು. ಒಂದ್ ಕಡೆ ಒಂದು ಪೀಸ್ ಏನ್ ಹಾಳಾಗಿರುತ್ತೆ, ಒಂದ್ ಕಡೆ ಅದನ್ನೇ ನಾವು ಬಳಸ್ತೀವಿ ಅಂತ ಅಷ್ಟು ಬಹಳ ಓಪನ್ ಆಗಿ ಹೇಳ್ತಾರೆ ಯಾವ ರೀತಿಯಾಗಿ ಉಪ್ಪಿನಕಾಯಿಯ ದಂಧೆ ನಡೀತಿದೆ ಅಂತ. ಅದೇ ರೀತಿಯಾಗಿ ಅವರೊಳಗಡೆ ಒಂದಷ್ಟು ಕಾಂಪಿಟೇಷನ್ ಇದೆ. ಕೆಲವೊಬ್ರು 150 ರೂಪಾಯಿಗೆ ಕೊಟ್ರೆ, ಕೆಲವೊಬ್ರು 120 ರೂಪಾಯಿಗೆ. 120 ರೂಪಾಯಿ ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ರಿ, ರೇಟ್ ಕಡಿಮೆ ಆದಷ್ಟು ಕ್ವಾಲಿಟಿ ಕಡಿಮೆ ಆಗುತ್ತೆ. ಆದ್ರೆ ನಮ್ಮ ಜನ ಎಲ್ಲಿ ಬಹಳ ಕಡಿಮೆ ಸಿಗುತ್ತೆ ಅದನ್ನೇ ಹೆಚ್ಚು ಪ್ರಿಯಾರಿಟಿ ಮಾಡುವಂತದ್ದು ಜಾಸ್ತಿ. ಅದಕ್ಕೆ ಈ ದಂಧೆಗಳು ಬಹಳ ಈ ರೀತಿಯಾಗಿ ವ್ಯಾಪಕವಾಗಿ ಹರಡಿದಾವೆ. ಅದೇ ರೀತಿ ನೀವು ನೋಡ್ತಾ ಇದ್ರೆ ಒಂದೊಂದು ಬ್ಯಾರೆಲ್ ಗಳನ್ನ ಓಪನ್ ಮಾಡಿದಾಗಲೂ ಕೂಡ ನರಕ ಸದೃಶವಾದಂಥದ್ದು. ಯಾವುದೇ ಒಂದು ಡ್ರೈನೇಜ್ ನ ಪಾಟ್ ಹೋಲ್ ಅನ್ನ ಓಪನ್ ಮಾಡಿದಾಗ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಇಲ್ಲಿ ದೃಶ್ಯಗಳು ಕಂಡು ಬರ್ತಾ ಇದೆ. ಈಗಾಗಲೇ ಒಂದು ಕಡೆ ಯಾವ ರೀತಿಯಾಗಿ ತಯಾರಿಕೆ ಆಗುತ್ತೆ ಅದನ್ನ ನೋಡಿದ್ರೆ, ಈಗ ಮತ್ತೊಂದು ಕಡೆ ಕೂಡ ಪ್ರತ್ಯಕ್ಷ ವರದಿಯನ್ನ ನಮ್ಮ ಸರ್ಜಿಕಲ್ ಸ್ಟ್ರೈಕ್ ನ ಹೆಡ್ ವಿಜಯಲಕ್ಷ್ಮಿ ಶಿಬಿರೂರು ಕೊಟ್ಟಿದ್ದಾರೆ. ಬನ್ನಿ ಅಲ್ಲೇನಿದೆ ನೋಡ್ಕೊಂಡು. ನಿಂಬೆಕಾಯಿ ಉಪ್ಪಿನಕಾಯಿ ಅಂದ್ರೆ ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಆದ್ರೆ ಈ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡೋದನ್ನ ನೀವೇನಾದ್ರೂ ನೋಡಿದ್ರೆ ಇನ್ಮುಂದೆ ಬೇಡಪ್ಪ ಉಪ್ಪಿನಕಾಯಿ, ದಯವಿಟ್ಟು ಬೇಡ ಅಂತ ನೀವು ಹೇಳ್ತೀರ. ಬನ್ನಿ, ತಿನ್ನೋಕೋ ಅಥವಾ ಬಿಸಾಡೋ ವಸ್ತುವನ್ನು ಕೂಡ ನಾವು ಈ ರೀತಿ ಇಟ್ಕೊಳ್ಳಲ್ಲ ನೋಡಿ. ಈ ರೀತಿ ಒಂಥರ ರಾಶಿ ಡಸ್ಟ್ ಹಾಕ್ತೀವಿ, ಏನು ಕಸದ ರಾಶಿ ಹಾಕ್ತೀವಲ್ಲ ಆ ರೀತಿ ಹಾಕ್ತಾರೆ ಇವರು. ಮನುಷ್ಯರು ಅಥವಾ ಪ್ರಾಣಿಗಳು ಅಂತ ಒಂದು ಚೂರು ಗೊತ್ತಾಗ್ತಿಲ್ಲ. ನಾವು ನಿತ್ಯ ತಿನ್ನುವ ಉಪ್ಪಿನಕಾಯಿನ ನಿತ್ಯ ತಿಂತೀವಿ, ಚಪ್ಪರಿಸಿ ತಿಂತೀವಿ. ಅಂತ ವಸ್ತುನ ತಯಾರಿಸುವವರು ಇವರ ನಿಜವಾಗ್ಲೂ ಆಹಾರ ಉಗ್ರರು ಅನ್ನೋದು ಇನ್ನೇನ್ ಹೇಳ್ಬೇಕು ಹೇಳಿ. ನೋಡಿದ್ರಲ್ಲ ಯಾವ ರೀತಿಯಾಗಿ ವಸ್ತುಗಳನ್ನ ಬಿಸಾಡೋದಕ್ಕೂ ಕೂಡ ನಾವು ಈ ಸ್ಥಿತಿಯಲ್ಲಿ ಯಾರೂ ಕೂಡ ಇಡೋದಿಲ್ಲ. ಆ ರೀತಿಯಾಗಿ ಅಲ್ಲಿ ಬೇಕಾದಂತ ವಸ್ತುಗಳನ್ನ ಇಡಲಾಗುತ್ತೆ. ಅದೇ ರೀತಿಯಾಗಿ ಇನ್ನಷ್ಟು ಮಾತನಾಡಿದ್ದಾರೆ ಆ ದಂಧೆಯನ್ನು ನಡೆಸುವಂತವ್ರು, ಜೊತೆಗೆ ಅಲ್ಲಿನ ಪ್ರತ್ಯಕ್ಷ ವಿಚಾರದಲ್ಲಿ ಮಾತನಾಡಿಸಿದಾಗ ಬನ್ನಿ ನೋಡ್ಕೊಂಡು.
ಅಂದ್ರೆ ನೀರಲ್ಲಿ ನಮ್ಮ ಕೂಲಿ ನಿನ್ ಕೂಲಿ ಎಲ್ಲ ಬರ್ಬೇಕು ಆ ನೀರ್ ಹಾಕಿ ನಮ್ ಕೂಲಿ ಬರೋದು 5 ಜಾರ್ ನೀರ್ ತಗೊಂತಿದ್ದೀನಿ 5 ಜಾರು ಅಂತಂದ್ರೆ ಈಗ 500 ರೂಪಾಯಿ ಒಂದು 750 ರೂಪಾಯಿ ದುಡ್ಡು ಸಿಕ್ತು. ಇವಾಗ ನಮ್ಗೆ ವರ್ಕೌಟ್ ಆಗ್ಬೇಕು, ಲಾಭ ಬರ್ಬೇಕಂದ್ರೆ ನೀರ್ ಜಾಸ್ತಿ ಹಾಕ್ಬೇಕು, ನೀರಿನ ನಿಮಿಷ ಬೀಳಲೇಬೇಕಾಗ್ತದೆ. ಇಲ್ಲ ಅಂದ್ರೆ ಉಪ್ಪಿನಕಾಯಿ ಹೆಂಗಿತ್ತು ಹಂಗ್ ಮಾಡಕ್ ಹೋದ್ರೆ ಆಗಲ್ಲ. ಮಾಡಿದ್ರೆ ನಮ್ಗೆ ಏನು ನಿಮಗೆ ಇನ್ನೊಂದು 3 ತಿಂಗಳು ಬಾಗಲಾಕಿ ಮನೆಯಾಗಿರ್ಬೇಕಾಗ್ತದೆ. 80 ರೂಪಾಯಿ 100 ರೂಪಾಯಿಗೆಲ್ಲ ಕೊಡ್ತಿದ್ದಾರೆ ಅವ್ರಲ್ಲವಾ ಈ ಜನಗಳು ಅಂತಾರೆ ಏಲ್ ಕದ್ರಿ ಕೊಟ್ಟರು ತಿಂತಾರೆ ಅಂತ ಜನ ಇದಾರೆ. ಅದನ್ನ SP ಪೌಡರ್ ಹಾಕೊಂಡ್ರೆ ಹುಳ ಆಗಲ್ಲ, ಉಪ್ಪಿಗೆ ಕೆಡಲ್ಲ, ಬೂಸ್ಟ್ ಬರಲ್ಲ. ಖಾರದ ಪುಡಿ ಹಾಕಿ ಅದು ಮಸಾಲ ಹಾಕಿ SP ಪೌಡರ್ ಹಾಕಿ ನೀರು